ಇವತ್ತು ತಮಗೆ ಗೊತ್ತಿದೆ, ಈ ರಾಜ್ಯಾದ್ಯಂತ ವಾಡಿಕೆಗಿಂತ ತುಂಬ ಮಳೆ ಕಡಿಮೆ ಆಗಿದೆ. ಕಳೆದ ವರ್ಷ ಬಹುತೇಕ ಡ್ಯಾಮ್ಗಳು ತುಂಬಿದ್ದು, ಉತ್ತಮ ಮಳೆ ಆಗಿತ್ತು. ನಾವು ಈಗಲೇ ಯಾವುದನ್ನು ಎಷ್ಟು ಮಳೆ ಆಗ್ತದೆ ಏನು ಅನ್ನೋದನ್ನು ಘೋಷಣೆ ಮಾಡೋಕ್ಕಾಗೋದಿಲ್ಲ. ಹವಾಮಾನ ಇಲಾಖೆ ಒಂದು ವರದಿ ಪ್ರಕಾರ ಮಳೆ ಆಗುತ್ತೆ, ಒಳ್ಳೆ ಮಳೆ ಆಗ್ತದೆ ಈ ವರ್ಷ ಅನ್ನೋ ಒಂದು ಮಾಹಿತಿ ಇದೆ. ಕಳೆದ ವರ್ಷ ಆಗದಲ್ಲಿದ್ದು ಸ್ವಲ್ಪ ಕೊರತೆ ಆದರೂ ನಿರೀಕ್ಷಿತ ಮಳೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕಳೆದ ತಿಂಗಳು 28ನೇ ತಾರೀಕು ಈ ಭಾಗದೆಲ್ಲ ಮುಖಂಡರು ಮತ್ತು ದೇವಸ್ಥಾನದ ಅರ್ಚಕರು ಮುಖಾಂತರ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದು. ಇವತ್ತೊಂದು ಅಭಿಷೇಕ ಮಾಡಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಸುವಂಥದ್ದು ಮತ್ತು ನಾಳೆಯಿಂದ ಭಾನುವಾರದಿಂದ ಪರ್ಜನ್ಯ ಜಪ ಅನ್ನೋದನ್ನು ಮಾಡ್ತಾರೆ. ಕಳೆದ ಬಾರಿನೂ ಪ್ರಾರಂಭಿಕವಾಗಿ ಮಳೆ ಆಗಿರಲಿಲ್ಲ. ತಮಗೆ ಗೊತ್ತು, ಅನೇಕ ಬಾರಿ ರಾಜ್ಯದ ಅನೇಕ ಮುಖಂಡರುಗಳು ಜಲಸಂಪನ್ಮೂಲ ಸಚಿವರಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರ ವರ್ಷ ಮಳೆ ಕಡಿಮೆ ಆಗಿದ್ದರಿಂದ ಬಂದಿಲ್ಲಿ ಪೂಜೆ ಪ್ರಾರ್ಥನೆಯನ್ನು ಮಾಡಿದ್ರು. ಆ ವರ್ಷ ಉತ್ತಮ ಮಳೆ ಆಗಿತ್ತು. ವಿಶ್ವಸಿಂಗೇಶ್ವರ ಮಳೆ ದೇವರು ಅಂತಲೇ ಇವತ್ತು ಅತ್ಯಂತ ಸಂಕಷ್ಟವನ್ನು ಎದುರಿಸಬೇಕಾಗಿತ್ತು. ಅಂದಿನ ಕಾಲದಲ್ಲಿ 2017-18 ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಿಂಗಲ್ ಸೋಲಾರ್ ಪಾರ್ಕ್ ಪಾವಗಡ ಸೋಲಾರ್ ಪಾರ್ಕ್. ಈ ಬಾರಿನೂ ಕೂಡ ಅಲ್ಲಿ ಒಂದು 2000 ಮೆಗಾವಾಟು, ಒಂದು 250 ಪ್ಲಸ್ 1300 ಸ್ಟೋರೇಜ್ ಕೆಪಾಸಿಟಿ ಇರೋ ಅಂಥದ್ದು. ಹೀಗೆ ಇಡೀ ರಾಜ್ಯಾದ್ಯಂತ ನಾವು ಎಲ್ಲೆಲ್ಲಿ ನಾವು ಪವರ್ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇದೆ ಅಲ್ಲೆಲ್ಲ ನಾವು ಈಗಾಗಲೇ ಪ್ಲ್ಯಾನ್ ಮಾಡಿ ರಿಸರ್ವ್ ಸರ್ಟಿಫಿಕೇಟ್ ಪ್ಲ್ಯಾನ್ ಕೂಡ ನಾವು ಮಾಡಿಟ್ಟಿದ್ದೇವೆ. 2050ಕ್ಕೆ ಅವ್ರ ರಿಕ್ವೈರ್ಮೆಂಟ್ 50 ಗಿಗಾವಾಟ್, 50 ಗಿಗಾವಾಟ್ ಉತ್ಪಾದನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ ಸಂಕಲ್ಪ ಮಾಡಿದೆ. ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ. ನಮ್ಮ ಇಂಧನ ಸಚಿವರು ಕೂಡ ಪೂರಕವಾಗಿ ಕಾರ್ಯೋನ್ಮುಖರಾಗಿದ್ದಾರೆ. ಅದರಲ್ಲಿ ಯಶಸ್ಸು ಕಾಣ್ತಿದೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ. ಒಟ್ಟಾರೆ ಯಾವುದಕ್ಕೂ ರೈತರಿಗೆ ಮಳೆ ಬಹಳ ಪ್ರಮುಖ. ಅವ್ರದ್ದೇನೋ ಅಲ್ಟರ್ನೇಟ್ ನಾವು ಸೋಲಾರ್ ಮಾಡಿದರೂ ಕೂಡ ರೈತರ ಜನಜೀವನ, ಬೆಳೆ, ಆಹಾರ ಉತ್ಪಾದನೆಗೋಸ್ಕರ ಮತ್ತು ಪರಿಸರದ ಒಂದು ಸಮತೋಲನ ಕಾಪಾಡಲಿಕ್ಕೆ ಒಳ್ಳೆ ಮಳೆ ಆಗಬೇಕು. ಆ ಮಳೆ ಕರುಣಿಸಲಿ ಅಂತೇಳಿ ವಿಶ್ವಸಿಂಗೇಶ್ವರ ಮತ್ತು ಎಲ್ಲ ಸಕಲ ಧರ್ಮದೇವತೆಗಳು ಕೂಡ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಒಂದು ದೇವಾಲಯ. ನಾವು ಕೂಡ ಇವತ್ತು ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿ ಭಾನುವಾರದಿಂದ ಪರ್ಜನ್ಯ ಜಪವನ್ನು ಮಾಡಲಿಕ್ಕೆ ಎಲ್ಲ ಅರ್ಚಕರಿಗೂ ಮನವಿ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಭಾನುವಾರದಿಂದ ಪರ್ಜನ್ಯ ಜಪ ಪ್ರಾರಂಭ ಆಗ್ತದೆ. ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ದೇಶ ರಾಜ್ಯ ಜನರು ಸುಭಿಕ್ಷೆ ಆಗಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿದ್ದೇವೆ. ಮಳೆ ಇಲ್ಲದೇ ಇದ್ದರೆ ಜನಜೀವನ ಕಷ್ಟ, ಬೆಳೆ ಬರುತ್ತದೆ, ಬದುಕೆ ಕಷ್ಟ ಆಗ್ತದೆ, ಕುಡಿಯೋ ನೀರಿನ ಸಮಸ್ಯೆ ಆಗ್ತದೆ. ಹಾಗಾಗಿ ಹಿಂದೆ ಕೆಲವು ಅನೇಕ ವರ್ಷಗಳಿಂದ 1-2 ಬಾರಿ ಬರಗಾಲನ ನಾವು ಎದುರಿಸಿದಂಥ ಒಂದು ಅನುಭವ ಇದೆ. ಅದು ಆಗದಲ್ಲೇ ಇರಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಪ್ರಾರಂಭ ಆಗಿದೆ. ಮೊನ್ನೆ ನಾವು ಇಲ್ಲೇನು ಪ್ರಾರ್ಥನೆ ಸಲ್ಲಿಸಿದ ಅವತ್ತಿಂದ ಮಳೆ ವಾತಾವರಣ ನಿರ್ಮಾಣ ಆಗಿದೆ, ಮಳೆನೂ ಆಗಿದೆ. ನದಿಗಳಲ್ಲಿ ನೀರಿನ ಹರಿವು ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಲೋಕ ಕಲ್ಯಾಣಕ್ಕಾಗಿ ಮುಖ್ಯಮಂತ್ರಿಗಳ